ವಾಕ್ಸಿದ್ಧಿ ಪಬ್ಲಿಕ್ ಸ್ಕೂಲ್ ಆಂಗ್ಲ ಮಾಧ್ಯಮ ಮಾನವೀಯ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಿಮ್ಮ ನೆಚ್ಚಿನ ಸನ್ಮಾನ್ಯ ಶ್ರೀ ಪಂಡಿತಾರಾಧ್ಯ ಕಲ್ಮಠ ಸ್ವಾಮೀಜಿ ಅವರ ಪಾದವೃಂದಕ್ಕೆ ಬೀಳುತ್ತಾ, ಅದೇ ರೀತಿಯಾಗಿ ಒಂದು ವಾಕ್ಸಿದ್ಧಿ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಬಲರಾಮ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ ಮತ್ತು ಎಲ್ಲ ನಮ್ಮ ಶಿಕ್ಷಕರೊಂದವರೇ ಹಾಗೂ ಊರಿನ ನಾಗರಿಕರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಒಂದು ಶಾಲೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ತಾತನವರು ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಎಲ್ಲಿ ಶಿಕ್ಷಣ ಸಂಸ್ಥೆಗಳು ಜಾಸ್ತಿ ಆಗ್ತವ ಅಲ್ಲಿ ಒಂದು ತಾಲೂಕು ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ಈಗಾಗಲೇ ಮಾತಾಡಿದ್ದಾರೆ. ಇದು ಖಂಡಿತವಾಗಿಯೂ ಸತ್ಯ. ಯಾಕಂತಂದರೆ ಎಲ್ಲಿ ಶಿಕ್ಷಣ ಸಂಸ್ಥೆಗಳು ಇರ್ತವ ಅಲ್ಲಿ ಮಕ್ಕಳ ದಾಖಲಾತಿ ಕೂಡ ಹೆಚ್ಚಿಸ್ತದ. ನಾವು ಏನಪ್ಪ ಅಂದರೆ ಮಕ್ಕಳಿಗೆ ಕಲಿಕೆ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ. ಯಾವ ಶಾಲೆಗಾದರೂ ಹೋಗಲಿ ನಿಮ್ಮ ಮಕ್ಕಳನ್ನ ಮಾತ್ರ ಶಿಕ್ಷಣವನ್ನು ಕೊಡಿಸಿರಿ. ಯಾಕಂದರೆ ಈ ಕಾಲದಲ್ಲಿ ನಾವು ಏನು ಆಸ್ತಿ ಮಾಡಿದ್ರೆ ಉಳಿಯೋದಿಲ್ಲ. ನಾವು ಆಸ್ತಿ ಮಾಡೋದಂದರೆ ವಿದ್ಯೆಯನ್ನು ಕೊಡೋದೇ ನಮಗೆ ಆಸ್ತಿ, ತಂದೆ ತಾಯಿ. ಈ ಸಂದರ್ಭದಲ್ಲಿ ತಾವುಗಳೆಲ್ಲ ಈ ವಿದ್ಯಾಸಂಸ್ಥೆಯ ಮುಖಂಡರೇನಪ್ಪ ಅಂದರೆ LKG UKG ನಮ್ಮ BOPSಗೆ ಪರ್ಮಿಷನಿಗೆ ಬಂದರು, ಹೇಳಿದರು ಪರ್ಮಿಷನಿಗೆ ಬಂದು ನೀವು ನೋಡ್ಕೊಂಡು ಹೋಗ್ರಿ ಅಂದ್ರೆ ಏನು ನೋಡೋಕ್ಕಿಲ್ಲ, ಇಲ್ಲಿ ಎಲ್ಲ ಹೋಗಿದೆ, ಅಲ್ಲೇ ಕುಂತು ಬರ್ಬೋದು. ಯಾಕಂತಂದರೆ ಕಟ್ಟಡ ಇದೆ, ನೀರು ಇದೆ, ಶೌಚಾಲಯಗಳಿದ್ದಾವೆ, ಎಲ್ಲ ಉತ್ತಮವಾದಂಥ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಕೂಡ ಇದೆ. ತಮ್ಮ ಮಕ್ಕಳಿಗೆ ಏನಪ್ಪ ಅಂತಂದರೆ ಈ ಸಂಸ್ಥೆಯಲ್ಲಿ ಓದಿಸ್ರಿ ಅಂತ ಹೇಳ್ತಾ ಇಲ್ಲಿ ಮಾತಾಡೋ ಅವಕಾಶ ಕೊಟ್ಟಿರ್ತಾರೆ. ತಮಗೆಲ್ಲರಿಗೂ ಒಂದು ಸುತ್ತ ಒಂದೆರಡು ಮಾತುಗಳು ಮುಗಿಸ್ತೇವೆ.